ಆಂಕರ್ ಇರೋದ್ರಿಂದ ಮೈಕ್ ನನ್ ಕೊಟ್ರೆ ಮೈಕ್ ಬಿಡಲ್ಲ ಆಕ್ಚುಲಿ. ಬಟ್ ಎನಿವೇಸ್ ಐ ನಾಟ್ ಟೇಕ್ ಮಚ್ ಟೈಮ್. ತುಂಬಾ ಖುಷಿ ಆಗ್ತದೆ ಆಕ್ಚುಲಿ. ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದು, ಲೈಕ್ ಹೋಗ್ಲಾ ಬೇಡ. ಐ ಯೂಸ್ ಟು ಸಿ ಇನ್ ಇನ್ಸ್ಟಾಗ್ರಾಮ್ ತುಂಬಾ ರೀಲ್ಸ್ ನೋಡ್ತಾ ಇದ್ದೆ. ಸೊ ಆಕ್ಚುಲಿ ರೀಲ್ಸ್ ಇಂದಾನೆ ನಾನು ಮೋಟಿವೇಟ್ ಆಗುತ್ತೆ. ಸೊ ನಾನು ಎಲ್ಲರಿಗೂ ಕೇಳ್ತಾ ಇದ್ದೆ ಹೇಗಿದೆ ರಿಸ್ಕಿ ಇದೆಯಾ ಅಂತ. ಬಟ್ ಆಕ್ಚುಲಿ ಕೋಚ್ ತುಂಬಾ ಒಳ್ಳೆಯವರು. ಅವರು ಒಂದಿನದಲ್ಲೇ ಹೇಳ್ಕೊಟ್ಬಿಟ್ರು ಹೆಂಗೆ ಅಂತ. ನಾನು ಒಂದೇ ದಿನ ವೆರಿ ಗುಡ್ ಕೋಚ್ ಆಕ್ಚುಲಿ. ನೀಲ್ ಸರ್ ಸೊ ಒಂದೇ ದಿನ ಹೇಳ್ಕೊಟ್ರು. ಅಂಡ್ ಐ ವಾಸ್ ಲೈಕ್ ಆಗತ್ತಾ ಇಲ್ವಾ. ಅಂಡ್ ನಮ್ಮ ಮನೇಲಿ ಸ್ವಲ್ಪ ಹೆದರ್ಸ್ತಾ ಇದ್ರು, ಏನಾದ್ರು ಇಂಜುರಿ ಆಯ್ತು ಅಂದ್ರೆ ನೆಕ್ಸ್ಟ್ ಹೆಂಗ್ ಕೆಲಸ ಮಾಡ್ತೀಯ, ಲೈಕ್ ಯುವರ್ ಇಂಟು ಆಂಕರಿಂಗ್ ಪ್ರೊಫೆಷನ್, ಸ್ಟೇಜ್ ಮೇಲೆ ಇರಬೇಕು. ಬಟ್ ಆಕ್ಚುಲಿ ಏನು ರಿಸ್ಕ್ ಅನ್ಸಿಲ್ಲ ಸರ್. ಇಟ್ಸ್ ರಿಯಲಿ ವೆರಿ ಈಸಿ. ಅವ್ರು ತುಂಬಾ ಸೇಫ್ ಆಗಿ ಎಲ್ಲ ಮ್ಯಾಟ್ ಆಗಲಿ ಎಲ್ಲ ಆಗಲಿ ತುಂಬಾ ಈಸಿ ಆಗಿದೆ. ಐ ಥಿಂಕ್ ವಿಲ್ ಹ್ಯಾವ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್. ಅಂಡ್ ನಮ್ಮ ಟೀಮ್ ಅಂತೂ ನೋಡ್ತಾನೆ ಇದ್ದೀರಾ ಹೇಗಿದೆ ಅಂತ. ಸೊ ಸಕ್ಕತ್ತಾಗಿದಲ್ಲ. ಸೊ ಐ ಆಮ್ ಸೋ ಲಕ್ಕಿ. ಅಂಡ್ 7 ನಂಬರ್ ಇಸ್ ಆಕ್ಚುಲಿ ಮೈ ಲಕ್ಕಿ ನಂಬರ್. ಸೊ ತುಂಬಾ ಖುಷಿ ಆಯ್ತು 7th ಟೀಮ್ ನಮ್ದು ಅಂತ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇಡೀ ತಂಡಕ್ಕೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದೀವಿ. ಹೌದು, ನೋಡ್ತಾ ಇದ್ದೀವಿ ಹೆಂಗೆ ಅವ್ರು ಅದೇ ಹೇಳ್ಬಿಟ್ರಲ್ಲ, ಎಲ್ರು ಕಾಲು ಇಳಿಯುತ್ತೆ ಕಾಲ, ಯಾರು ಕಾಲು ಇಳಿಯಕ್ಕೆ ಈ ಟೀಮ್ ರೆಡಿ ಆಗಿದೆ ಅಂತ ನೋಡೋಣ. ಸೊ ಆನ್ ದ ಮ್ಯಾಚ್ ಡೇ. ಸೊ ಉತ್ಸವ್ ವಾರಿಯರ್ಸ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ತಿಳಿಸ್ತಾ ಇದೀವಿ. ಅಂಡ್ ಆಲ್ಸೋ ಧನ್ಯವಾದಗಳು ಟೀಮ್ ಓನರ್ ಆಗಿರುವಂತಹ ಶ್ರೀ ಗೋವಿಂದ ರಾಜ್ ಅವರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲೇಡೀಸ್. ಥ್ಯಾಂಕ್ ಯು ವೆರಿ ಮಚ್.